ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಯುವರ್ ಧನಂಜಯ್ ಸರ್. ಆಲ್ ಆಫ್ ವೆಲ್ಕಮ್ ಟು ಅವರ್ LKS ನವೋದಯ ಅಂಡ್ ಸೈನಿಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾವು. ಇವತ್ತೊಂದು ವಿಶೇಷವಾದ ಟಾಪಿಕ್ ನ ತಗೊಂಡ್ಬಂದಿದ್ದೀನಿ. ಏನ್ ಸರ್ ಅದು ಅಂದ್ರೆ, ಯಾರೆಲ್ಲ ಈ ವರ್ಷ 5ನೇ ತರಗತಿ ನವೋದಯ ಎಕ್ಸಾಮ್ ಬರೆಯಕ್ ಹೋಗ್ತಿದಿರಲ್ಲ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂತ ಒಂದು ವಿಶೇಷವಾದ ಕ್ಲಾಸಸ್ ಇದು. ಜಸ್ಟ್ 10 minutes ಕ್ಲಾಸಸ್, ಬಹಳ ಇಂಪಾರ್ಟೆಂಟ್ ಸರ್. ಏನ್ ಸರ್ ಅದು ಅಂದ್ರೆ ನೋಡ್ಕೊಳ್ಳಿ, ನವೋದಯ ಪರೀಕ್ಷೆಯನ್ನು ಈ ರೀತಿ ಬರೆದರೆ ಪಾಸ್ ಆಗುವುದು ಗ್ಯಾರಂಟಿ. ಹಂಗಾರೆ ಹೆಂಗ್ ಬರಿಬೇಕು ಸರ್ ನವೋದಯ ಎಕ್ಸಾಮ್ನ? ನೋಡಿ, ಒಂದು ವರ್ಷ ಪೂರ್ತಿ ಒಂದು ಮಗು ಒಂದು ವರ್ಷ ಪೂರ್ತಿ 2 ವರ್ಷ ಪ್ರಾಕ್ಟೀಸ್ ಮಾಡಿರತ್ತೆ. ಕೆಲವೊಬ್ರು 2 ವರ್ಷ 3 ವರ್ಷ ಪ್ರಾಕ್ಟೀಸ್ ಮಾಡಿರ್ತಾರೆ. ಇನ್ ಕೆಲವರು ರೆಸಿಡೆನ್ಷಿಯಲ್ ಹಾಸ್ಟೆಲ್ ಕೂತ್ಕೊಂಡು ವರ್ಷಗಟ್ಟಲೆ ಹಗಲು ರಾತ್ರಿ ಓದಿರ್ತಾರೆ. ಇನ್ ಕೆಲವರು ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ತಗೊಂಡು ಓದ್ತಿರ್ತಾರೆ. ಇನ್ ಕೆಲವರು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟ್ಯೂಷನ್ಗೆ ಹೋಗ್ತಾ ಇರ್ತಾರೆ. ಸ್ಕೂಲಿಂದ ಓದಿ ಇದನ್ನು ಓದ್ತಿರ್ತಾರೆ. ಭಯಂಕರ ಕಷ್ಟಪಟ್ಟು ಓದ್ತಾನೆ ಇದ್ದಾರೆ. ಆದ್ರೆ ಅವರಿಗೆ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾರೆ. ಆದ್ರೆ ಎಕ್ಸಾಮ್ನ ಸರಿಯಾಗಿ ಬರೀಲಿಲ್ಲ ಅಂದ್ರೆ, ಎಕ್ಸಾಮ್ ದಿನ ನಾವು ನರ್ವಸ್ ಆದ್ರೆ, ಎಕ್ಸಾಮ್ ದಿನ ನಾವು ಭಯ ಪಟ್ರೆ, ಎಕ್ಸಾಮ್ನ ಬರೆಯೋ ರೀತಿ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಎಕ್ಸಾಮ್ ಅಲ್ಲಿ ಫೇಲ್ ಆಗೋ ಚಾನ್ಸಸ್ 100ಕ್ಕೆ 100 ಇರುತ್ತೆ. ಸೆಲೆಕ್ಟ್ ಆಗೋದಲ್ಲ, ಸೆಲೆಕ್ಟ್ ಆಗದೆ ಇರೋದು, ಫೇಲ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಕಾರಣ, ನಮಗೆ ಎಕ್ಸಾಮ್ ಬರೆಯಕ್ ಬರಲ್ಲ. ಎಷ್ಟೋ ವಿದ್ಯಾರ್ಥಿಗಳು ನೋಡಿ, ಅವ್ರು ಸರಿಯಾಗಿ ಓದ್ತಾನೆ ಇರಲ್ಲ. ಆ ವಿದ್ಯಾರ್ಥಿ ಅಷ್ಟೊಂದು ಚೆನ್ನಾಗಿ ಓದಲ್ಲ, ಆದ್ರೂ ಸೆಲೆಕ್ಷನ್ ಆಗ್ಬಿಡ್ತಾರೆ. ಬರೆಯೋ ಮೆಥಡ್, ಎಕ್ಸಾಮ್ ಅಲ್ಲಿ ಇರ್ಬೇಕಾದ ಕಾನ್ಫಿಡೆನ್ಸು, ಏನೆಲ್ಲ ಬೇಕಾಗತ್ತೆ, ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರಿ ಅವರೆಲ್ಲರೂ ಕೂಡ ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲೇ ಬೆಲ್ ಬಟನ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಬಟನ್ ಯಾಕೆ ಕ್ಲಿಕ್ ಮಾಡ್ಕೋಬೇಕಂದ್ರೆ, ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ಬಹಳ ಇಂಪಾರ್ಟೆಂಟು, ಅವು ನಿಮ್ಮ ಮೊಬೈಲಿಗೆ ಬರ್ತವೆ. ಯಾಕಂದ್ರೆ ನೋಡಿ, ಎಕ್ಸಾಮ್ ರಿಲೇಟೆಡ್, ಎಕ್ಸಾಮಿಗೆ ಬೇಕಾಗಿರುವಂತ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ನೋಡಿ, ನಾ ಹೇಳಿದ್ನಲ್ವಾ, ವರ್ಷ ಪೂರ್ತಿ ಓದೋದು ಇಂಪಾರ್ಟೆಂಟ್ ಅಲ್ಲ, 2 ಗಂಟೆ ನಾವು ಎಕ್ಸಾಮ್ ಬರೆಯೋದು ಇಂಪಾರ್ಟೆಂಟ್. ಖಂಡಿತ ಎಲ್ಲಾ ಮಕ್ಕಳು ಪ್ರಯತ್ನ ಮಾಡಿರ್ತಾರೆ, ಓದಿರ್ತಾರೆ, ಖಂಡಿತ ಎಫರ್ಟ್ ಹಾಕಿರ್ತೀವಿ. ಆದ್ರೂ ಕೂಡ ಎಕ್ಸಾಮ್ ದಿನ ನಾವು ನೋಡಿ, ಎಷ್ಟೋ ಪೇರೆಂಟ್ಸ್ಗಳನ್ನ ಕೇಳಿದೀನಿ ನಾನು, ಸರ ನಮ್ಮ ಮಗ ಒಂದು ವರ್ಷ ಪೂರ್ತಿ ಕೋಚಿಂಗ್ ಸೆಂಟರ್ಗೆ ಬಿಟ್ಟಿದ್ವಿ ಸರ, ಅಲ್ಲೆಲ್ಲ 95, 96, 97 ಮಾಡ್ತಿದ್ದ ಸರ, ಬಟ್ ಎಕ್ಸಾಮ್ ಬರೆಯೋ ದಿನ ಮಾತ್ರ ಸರಿಯಾಗಿ ಆಗಿಲ್ಲ ಸರ್. ಒಂದು ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ ಸರ್, ಏನೋ ಅವಸರ ಮಾಡ್ಕೊಂಡಿದ್ದಾನೆ ಸರ್. ಇದನ್ನೆಲ್ಲ ನಾವು ಕೇಳ್ತೀವಿ. ತುಂಬಾ ಪೇರೆಂಟ್ಸ್ ಫೋನ್ ಮಾಡಿ ಹೇಳ್ತಾರೆ ನನಗೆ, ಎಕ್ಸಾಮ್ ಪ್ರಾಕ್ಟೀಸ್ ಟೈಮಲ್ಲಿ ಮಾಡಲ್ ಪೇಪರ್ ಬಿಡಿಸ್ಬೇಕಾರೆ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಓದಿರ್ತಾರೆ, ಎಕ್ಸಾಮ್ ದಿನ ಮಿಸ್ ಮಾಡ್ಕೊಂತಾರೆ. ಕಾರಣ ಒಂದೇ ಭಯ. ಏನ್ ಹೇಳಿ? ಭಯ. ಒಂದು ಭಯ ಆಗತ್ತೆ, ಇನ್ನೊಂದು ಪೇಪರ್ನ ಬರಿಬೇಕಾಗಿರೋ ಕಾನ್ಫಿಡೆನ್ಸ್ ಕಮ್ಮಿ ಮಾಡ್ಕೊಂತಾರೆ ಮಕ್ಕಳು. ಅದಕ್ಕೆ ಮೊದಲು ಹೇಳೋದು ಒಂದೇ ನಿಮಗೆ, ಈಗ ಯಾರೆಲ್ಲ ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಫಸ್ಟ್ ಆಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲ ರೂಲ್ಸ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ನೀವೇನ್ ಮಾಡ್ರಪ್ಪ ಅಂದ್ರೆ, ಫಸ್ಟ್ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ನೀವು ಆಲ್ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ವಿ ಅಂದ್ರೆ, ಪ್ರವೇಶ ಪತ್ರ ನೀವು ತಗೊಂಡಿದ್ದೀರಾ ಅಂದ್ರೆ ಅದಕ್ಕೆ ಏನೇನ್ ಬೇಕು, ಪ್ರವೇಶ ಪತ್ರದ ಜೊತೆಗೆ ಏನೇನ್ ಬೇಕು, ಮತ್ತೆ ಎಕ್ಸಾಮ್ ಹಾಲಿಗೆ ಏನೇನು ತಗೊಂಡು ಹೋಗ್ಬೋದು ಅನ್ನೋದೊಂದು ವಿಡಿಯೋ ಮಾಡಿದ್ದೀನಿ, ಚಿಕ್ಕ ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಈಗ ನಾನು ಹೇಳ್ತಿದ್ದೀನಿ, ಪ್ರವೇಶ ಪತ್ರ ಏನೇನ್ ಬೇಕು ಅವನ್ನೆಲ್ಲ ನೀವು ಯಾವ್ದು ಎಕ್ಸಾಮ್ ಪ್ಲೌಡು, ಪ್ರವೇಶ ಪತ್ರ, ಆಧಾರ್ ಕಾರ್ಡು, ಪೆನ್ನು, ಸ್ಕೇಲು, ಏನೇನ್ ಬೇಕು ಅಂತ ಹೇಳಿದೀನಿ. ಅವನ್ನೆಲ್ಲ ನೀವೇನ್ ಮಾಡ್ಬೇಕು, ಲಿಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ. ಇವತ್ತು ಎಕ್ಸಾಮ್ ಇದೆ, ರಾತ್ರಿ ಎಲ್ಲ ನಿದ್ದೆ ಬರ್ತಿರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣನೇ ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಂಡು ಮನೇಲಿ ದೇವ್ರಿದ್ರೆ ಎಲ್ಲರ ಮನೆಯಲ್ಲೂ ದೇವ್ರಿರ್ತಾರೆ, ದಯವಿಟ್ಟು ಒಂದು ಪೂಜೆ ಮಾಡಿಬಿಟ್ಟು, ನಿಮ್ಮ ನಿಜ ಹೇಳ್ತೀನಿ, ತಂದೆ ತಾಯಿಗಿಂತ ದೊಡ್ಡ ದೇವ್ರು ಇನ್ನೊಬ್ರು ಇಲ್ಲ. ಫಸ್ಟ್ ನಿಮ್ಮ ತಂದೆ ತಾಯಿಗಳಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು, ನಿಮ್ಮ ಅಜ್ಜ ಇದ್ರೆ ಅವರಿಗೂ ಕೂಡ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಹಿರಿಯರ ಆಶೀರ್ವಾದ ಬಹಳ ಕೈ ಹಿಡಿಯುತ್ತೆ, ಹೌದಲ್ವಾ? ಎಸ್, ಅವರ ಆಶೀರ್ವಾದ ತಗೊಂಡು ಆಮೇಲೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗಿ ನೀವೇನ್ ಮಾಡಿ, ನೇರವಾಗಿ ಎಕ್ಸಾಮ್ ಹಾಲಿಗೆ ಬನ್ನಿ. ಯಾಕಂದ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂದ್ರೆ, ಒಂದು ಕಾನ್ಫಿಡೆನ್ಸ್. ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಮೇಲೆ ದೇವರ ಆಶೀರ್ವಾದ ಇದೆ. ಯಾಕಂದ್ರೆ ವರ್ಷ ಪೂರ್ತಿ ನೀವೇನು ಓದಿರ್ತೀಯ ಅದೇ ನಿನಗೆ ಕೈ ಹಿಡಿಯೋದು. ಆದ್ರೂ ದೇವರ ಆಶೀರ್ವಾದ ಒಂದಿದ್ರೆ ಇನ್ನೂ ಒಳ್ಳೇದಲ್ವಾ? ಕಾನ್ಫಿಡೆನ್ಸ್ ಇರುತ್ತೆ ಮಕ್ಕಳಿಗೆ. ದಯವಿಟ್ಟು ಪೇರೆಂಟ್ಸ್ಗಳು ಒಂಚೂರು ಪಕ್ಕದಲ್ಲಿ ಯಾವ್ದಾರ ದೇವಸ್ಥಾನ ಇದ್ರೆ ದೇವಸ್ಥಾನಕ್ಕೆ ಹೋಗಿ ಎಕ್ಸಾಮ್ ಹಾಲಿಗೆ ಕರ್ಕೊಂಡ್ಬರೋದು ಬಹಳ ಒಳ್ಳೇದು. ಈಗ ಎಕ್ಸಾಮ್ ಹಾಲಿಗೆ ಬಂದೀವಿ, ಒಳಗೆ ಬಂದು ಕುತ್ಕೊಂಡಿರ್ತೀವಿ. ಪೇರೆಂಟ್ಸಿಗೆಲ್ಲ 10:30ಗೆ ನಡ್ರಿ ಎಲ್ಲ ಹೊರಗೆ ಅಂತ ಕಳಿಸ್ಬಿಡ್ತಾರೆ. ನಾವು 10:30 ಒಳಗೆ ಅಲ್ಲಿ ಹೋಗ್ಬೋದು. 10:30 ಮೇಲೆ ಯಾವುದೇ ಪೇರೆಂಟ್ಸ್ನ ಒಳಗೆ ಬಿಟ್ಕೊಳಲ್ಲ. ಹೊರಗಡೆ ಕಳಿಸಿದ್ಮೇಲೆ ಒಳಗೆ ನೀವು ಇರ್ತಿರಲ್ವ ಎಕ್ಸಾಮ್ ಬರೆಯೋರು, ದಟ್ ಈಸ್ ದ ಇಂಪಾರ್ಟೆಂಟ್. ನೀವು ಕಾನ್ಫಿಡೆನ್ಸ್ ಆಗಿ ಆರಾಮಾಗಿ ಕೂತ್ಕೊಳ್ಳಿ. ನೀವೇನ್ ಮಾಡಬೇಕು, ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ಏನೇನ್ ತಂದಿನಿ, ಆಲ್ ಟಿಕೆಟ್ ತಂದಿನ, ಆಧಾರ್ ಕಾರ್ಡ್ ತಂದಿನ, ವೆರಿ ಇಂಪಾರ್ಟೆಂಟ್.
ಪೆನ್ಸಿಲ್, ಎರೈಸರ್ ಅಂಡ್ ಶಾರ್ಪ್ನರ್ ಇಷ್ಟಿದಾವ. ಸ್ಕೇಲ್ ಒಂದು ಇದಿಷ್ಟು ನೋಡ್ಕೊಳ್ಳಿ. ಟೈಮ್ ರೂಮಲ್ಲಿ ಏನಾರೇ ಗಡಿಯಾರ ಇದ್ರೆ ಗಡಿಯಾರದಲ್ಲಿ ಟೈಮ್ ನೋಡ್ಕೊಳ್ಳಿ. ಇಲ್ಲ ನಿಮಗೆ ನಾನು ಹೇಳಿದ್ದೀನಿ ಅಪ್ಪ ಅಮ್ಮಂದು ಮದುವೆ ವಾಚ್ ಒಂದು ಇರುತ್ತೆ, 3 ಮುಳ್ಳಿನ ವಾಚು, ಅಂಥದ್ದೊಂದು ತಗೊಂಡೋಗ್ರಿ. ಅಲೋ ಮಾಡಿದ್ರೆ ಓಕೆ, ಅಲೋ ಮಾಡಲಿಲ್ಲ ಅಂದ್ರೆ ವಾಪಸ್ ಕಟ್ ಕಳಿಸ್ರಿ ಅಪ್ಪಾಜಿ ಹತ್ರ. ಓಕೆನಾ? ಒಳಗಡೆ ಕುತ್ಕೊಂಡ ಮೇಲೆ ನೀವೇನು ಮಾಡಬೇಕಾಗತ್ತೆ ಕರೆಕ್ಟಾಗಿ ಕೇಳ್ಕೊಳ್ಳಿ ಬಿಟ್ಟ. ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. ಅಯ್ಯೋ ನನಗೆ ಆ ಚಾಪ್ಟರ್ ಕ್ವಶನ್ ಗೊತ್ತಿಲ್ಲ, ನನಗೆ ಈ ಫಾರ್ಮುಲಾ ಬರ್ತಿಲ್ಲ, ಅಯ್ಯೋ ಲಾಭ ಮತ್ತು ನಷ್ಟ ಮಾರದ ಬೆಲೆ ಏನು ಕಂಡು ಹಿಡಿಬೇಕು, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ನನಗೆ CP ಕಾಸ್ಟ್ ಪ್ರೈಸ್ ಕೊಟ್ಬಿಟ್ರೆ ಸೆಲ್ಲಿಂಗ್ ಪ್ರೈಸು ಅಂಡ್ ಪ್ರಾಫಿಟ್ ಲಾಸ್ ಪರ್ಸೆಂಟೇಜ್ ಏನಾರ ಕೊಡ್ತಾರ, ಕ್ವಶನ್ ತುಂಬ ಟಫ್ ಬರುತ್ತಾ, ಯಾವುದೇ ರೀತಿಯ ಟೆನ್ಷನ್ ಇಟ್ಕೋಬೇಡಿ. ಫ್ರೀಯಾಗಿ ಕುತ್ಕೊಳ್ಳಿ. ಕುತ್ಕೊಂಡು ಆರಾಮಾಗಿರ್ರಿ. ಅಕ್ಕಪಕ್ಕ ಎಲ್ಲ ಕೂತಿರ್ತಾರೆ, ನೋಡ್ಕೊಳ್ರಿ, ಅವ್ರು ಯಾವ ಊರು ಅಂತ ಕೇಳ್ಕೊಳ್ರಿ. ಫ್ರೀ ಆಗುತ್ತೆ. ಒಂಚೂರು ಮಾತಾಡಿದರೆ ನಮಗಿರೋ ಭಯ ಹೋಗುತ್ತೆ. ನಿಂದು ಯಾವ ಊರು ಅಂತ ಕೇಳ್ಕೊಳ್ಳಿ. ಯಾಕಂದರೆ ಅಲ್ಲಿಗೆ ರೂಮ್ ಸೂಪರ್ವೈಸರ್ ಬಂದಿರ್ತಾರೆ ಆಲ್ರೆಡಿ, ಅವಾಗ ನಿಮಗೆ ಮಾತಾಡೋಕ್ಕೆ ಕೊಡಲ್ಲ. ಅಲ್ಲಿ ಬರೋವರೆಗೂ ನೀವೆಲ್ಲ ಫ್ರೆಂಡ್ ಮಾಡ್ಕೊಳ್ರಿ. ಓಕೆ, ಅವಾಗ ಫ್ರೀ ಆಗ್ತೀರಿ ನೀವು. ಫಸ್ಟು ನೀವು ಫ್ರೀ ಆಗಿರ್ರಿ. ಅವತ್ತು ಓದಿರೋದು ಏನು ನೆನೆಸ್ಕೊಳಕ್ಕೆ ಹೋಗ್ಬಿಡಿ. ಏನೇನು ಕೂಡ ನೀವು ನೆನಪು ಮಾಡ್ಕೋಬಾರ್ದು. ಏನಾರೇ ನೀವು ಕಣ್ಣು ಮುಚ್ಕೊಂಡು ನೆನಪು ಮಾಡ್ಕೊಂಡ್ರಿ ಭಯ ಹುಟ್ಟುಬಿಡತ್ತೆ. ಅಯ್ಯೋ ನನಗೆ ಅದು ನೆನ್ಪರ್ತಿಲ್ಲ, ಅಯ್ಯೋ ನನಗೆ ಇದು ನೆನ್ಪರ್ತಿಲ್ಲ, ನನಗೆ ಪ್ರೈಮ್ ನಂಬರ್ಸ್ ನೆನ್ಪರ್ತಿಲ್ಲ, ನನಗೆ ನ್ಯಾಚುರಲ್ ನಂಬರ್ಸ್ ಅದು ಸರಿಯಾಗಿ ಗೊತ್ತಾಗ್ತಿಲ್ಲ, ಪ್ರೈಮ್ ನಂಬರ್ಸ್ ಗೊತ್ತಾಗ್ತಿಲ್ಲ, ಇನ್ನೊಂದು ಯಾವುದೋ ನಂಬರ್ ಗೊತ್ತಾಗ್ತಿಲ್ಲ. ಇವೆಲ್ಲ ಕನ್ಫ್ಯೂಸಿಂಗ್ ಬೇಡ. ಅವತ್ತು ನೀವು ಏನೂ ಓದೋದು ಬೇಡ. ಫ್ರೀಯಾಗಿ ಓದಿರೋದನ್ನ ಏನೂ ನೆನ್ಪು ಮಾಡ್ಕೋಬೇಡಿ. ಆರಾಮಾಗಿ ಕೂತ್ಕೊಳ್ಳಿ. ಪೇಪರ್ ಕೊಡ್ತಾರಲ್ವಾ ಸರ್ರು, ಪೇಪರ್ ಕೊಟ್ಟು OMR ಶೀಟ್ ಕೊಡ್ತಾರೆ. ಆದರೆ ಪೇಪರ್ ಓಪನ್ ಮಾಡಬೇಡಿ, ಬೆಲ್ ಹೊಡೆದ್ಮೇಲೆ ಓಪನ್ ಮಾಡಬೇಕು ಅಂತಾರೆ ಅವರು. ಓಕೆನಾ? ಫಸ್ಟ್ OMR ಶೀಟ್ ಎಲ್ಲ ಕ್ಲೀನಾಗಿ ತುಂಬಿಸ್ತಾರೆ. ತುಂಬಿಸ್ಬೇಕಾರೆ ಒಂಚೂರು ಡೀಟೇಲ್ ಆಗಿ ಹೇಳ್ತೀನಿ ಪುಟ, ಕರೆಕ್ಟಾಗಿ ನೋಡ್ಕೊಳ್ಳಿ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು. OMR ಶೀಟ್ ತುಂಬಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇರುತ್ತೆ, ಏನೇನು ತುಂಬಬೇಕು, ಎಲ್ಲಿ ಸೈನ್ ಮಾಡ್ಬೇಕು, ಏನೂ ಗೊತ್ತಿರಲ್ಲ. ಅವಾಗ ಏನು ಮಾಡ್ರಿ, ಅಲ್ಲಿರೋ ರೂಮ್ ಸೂಪರ್ವೈಸರಿಗೆ ಕರೀರಿ. ಅವ್ರು ಫಸ್ಟಿಗೆ ಅಲ್ಲೇ ನಿಂತ್ಕೊಂಡು ಎಲ್ಲ ಹೇಳ್ತಾರೆ. ಆದರೂ ನೀವು ಫಿಲ್ ಮಾಡಕ್ಕೆ ಹೋಗ್ಬಿಡ್ರಿ. ಒಂದ್ಸಲ ಕರೀರಿ. ಸರ್ ಇಲ್ಲಿ ಏನು ತುಂಬಬೇಕು, ಸರ್ ಇಲ್ಲಿ ಏನು ಮಾಡಬೇಕು, ಸರ್ ಇಲ್ಲಿ ಸೈನ್ ಮಾಡಬೇಕಾ, ಕರೀರಿ. 5 ನಿಮಿಷ ಲೇಟ್ ಆಗಲಿ, ಅವಸರ ಪಡಬೇಡ್ರಿ. ಬೆಲ್ ಹೊಡೆಯೋವರೆಗೂ ನಮಗೆ ಪೇಪರ್ ಅಂತೂ ಕೊಡಲ್ಲ ಅವರು. ಒಂದು ರೂಮಲ್ಲಿ 1/4 ಗಂಟೆ ಮುಂಚೆನೇ OMR ಶೀಟ್ ಕೊಡ್ತಾರೆ. ಹಾಗಾಗಿ ಟೆನ್ಷನ್ ಮಾಡ್ಕೋಬೇಡಿ, ಫ್ರೀಯಾಗಿ ಮಾಡಿ. ಓಕೆನಾ? ಅದಷ್ಟಾದ್ಮೇಲೆ ಬೆಲ್ ಹೊಡಿತಾರೆ. ಬೆಲ್ ಹೊಡೆದ ಪೇಪರ್ ತೆಗಿತೀವಲ್ಲ, ಅಲ್ಲಿಂದ ಶುರು ಆಗತ್ತೆ ನಿಮ್ಮ ಒರಿಜಿನಲ್ ಕಹಾನಿ. ಸೀಲ್ ಓಪನ್ ಮಾಡಿ, ಓಕೆ ಪುಟ ಸ್ಟಾರ್ಟ್ ಮಾಡ್ಕೊಳ್ಳಿ, ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಅವಾಗ ನೀವು ಜಸ್ಟ್ 1 ನಿಮಿಷ ಕಣ್ಣು ಮುಚ್ಕೊಂಡು, ನನಗೆಲ್ಲ ಬರುತ್ತೆ, ನಾನು ಓದಿದ್ದೀನಿ, ಈ ಪೇಪರ್ನ ನಾನು ಎಲ್ಲ ಪೇಪರ್ಗಿಂತ ಒನ್ ಆಫ್ ದ ಬೆಸ್ಟ್ ಎಕ್ಸಾಮ್, ಇದು ನನ್ನ ಜೀವನದ ಮೊಟ್ಟ ಮೊದಲ ಎಕ್ಸಾಮ್ ಆಗಿರ್ಬೋದು, ಆದರೆ ಈ ಪೇಪರ್ನ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ. ನವೋದಯ ಸೆಲೆಕ್ಷನ್ ಲಿಸ್ಟಲ್ಲಿ ನನ್ನ ಹೆಸರು ಬರಬೇಕು ಅಷ್ಟೇ. ನಮ್ಮ ಕಾನ್ಸಂಟ್ರೇಷನು ನನಗೆಲ್ಲ ಗೊತ್ತಿದೆ. ಯಾವುದೇ ಗೊತ್ತಿಲ್ಲ ಅಂದರೂ ಅದನ್ನು ನಾನು ಸರಿ ಮಾಡೋ ಎಬಿಲಿಟಿ ನನ್ನಲ್ಲಿದೆ. ನನ್ನಲ್ಲಿ ಆ ಶಕ್ತಿ ಇದೆ. ಅದು ಗೊತ್ತಿಲ್ಲ ಅಂದರೂ ಕೂಡ ಅದಕ್ಕೆ ನಾನು ಆನ್ಸರ್ ಮಾಡೋ ಎಬಿಲಿಟಿ ನನ್ನಲ್ಲಿದೆ. ಭಯ ಬೇಡ. ಡೂ ವೆಲ್. ಒಳ್ಳೇದಾಗತ್ತೆ. 100% ಒಳ್ಳೇದಾಗಬೇಕು. ನಿಮ್ಮ ತಂದೆ ತಾಯಿನ ನೆನೆಸ್ಕೊಳ್ಳಿ. ನಾನು ಚೆನ್ನಾಗಿ ಮಾಡ್ತೀನಿ ಅಪ್ಪ ಅಮ್ಮ ಅನ್ಕೊಳ್ರಿ, ಮಾಡಿ. ಯಾಕಂದರೆ ತಂದೆ ತಾಯಿಗಿಂತ ಇನ್ನೊಂದು ಮೋಟಿವ್, ಇನ್ನೊಂದು ಸ್ಪಿರಿಟ್ ಇನ್ನೊಬ್ರು ಇಲ್ಲ ಜಗತ್ತಲ್ಲಿ. ಅವ್ರಿಗಿಂತ ಸ್ಪಿರಿಟ್ ಆದ ವಸ್ತು ದೇವರು ಯಾರೂ ಇರಲ್ಲ. ಯಾಕಂದರೆ ಅಷ್ಟು ಶಕ್ತಿ ಇರುತ್ತೆ ನಮ್ಮ ತಂದೆ ತಾಯಿಗಳಿಗೆ. ಯಾಕಂದರೆ ಆ ಪವರ್ ಇದೆ ಅಲ್ವಾ. ಎಲ್ಲ ದೇವರಿಗಿಂತ ಮೇಲಲ್ವಾ ತಂದೆ ತಾಯಿ. ಅವ್ರು ನೆನೆಸ್ಕೊಳ್ಳಿ, ಮಾಡಿ ಎಕ್ಸಾಮ್ನ. ಖಂಡಿತ ಫಸ್ಟ್ ಪೇಪರ್ ಓಪನ್ ಮಾಡಿರಿ. ಓಪನ್ ಮಾಡಿದಾಗ ಫಸ್ಟಿಗೆ ನಿಮಗೆ ಏನು ಬರುತ್ತೆ ಅಲ್ಲಿ ಅಂದರೆ, ಏನು ಬರುತ್ತೆ ಗೊತ್ತಾ? ಓಕೆ, ನಿಮಗೆ ಅಲ್ಲಿ ಏನು ಬರುತ್ತೆ ಅಂದರೆ, ಈ ಥರ ಕ್ವಶನ್ ಪೇಪರ್ಸಲ್ಲಿ ಓಪನ್ ಮಾಡಿದಾಗ ಫಸ್ಟ್ ಮೆಂಟಲ್ ಎಬಿಲಿಟಿ ಬರುತ್ತೆ. ಓಕೆನಾ ಸರ್? ಓಕೆ, ನಾನು ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಸ್ಟಾರ್ಟ್ ಮಾಡಿರಿ. ಮೆಂಟಲ್ ಎಬಿಲಿಟಿ ಕೊಟ್ಟಾಗ ನೋಡಿ, ಫಸ್ಟು ಸೆಕೆಂಡು ಥರ್ಡು ಕರೆಕ್ಟಾಗಿ ನೋಡ್ಕೊತಾ ಹೋಗ್ತೀರಾ. ಪಾರ್ಟ್ ಟು ಪಾರ್ಟ್ ಇವೆಲ್ಲ ನೀವು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಇದ್ರ ಬಗ್ಗೆ ನಾ ಹೇಳಲ್ಲ. ಬಟ್ ಮಾಡ್ತಾ ಹೋಗ್ತಿರ್ತೀವಿ. ಎಲ್ಲ ಪೇಪರ್ 40 ಕ್ವಶನ್ಸು ಸರ್ ನಾನು ಟಿಕ್ ಹಾಕಿದ್ದೀನಿ ಸರ್, 40 ಕ್ವಶನು ಟಿಕ್ ಹಾಕಿದ್ದೀನಿ ಸರ್. ಇದರಲ್ಲಿ ಏನು ಮಾಡ್ತೀವಿ, ನೀವು ಜಸ್ಟ್ ಪೆನ್ಸಿಲಿಂದ ಅಥವಾ ಪೆನ್ನಿಂದ ಒಂದೊಂದು ಚುಕ್ಕಿ, ಜಸ್ಟ್ ಸ್ಮಾಲ್ ಚುಕ್ಕಿ ಇಟ್ಕೊಳ್ಳಿ. ಇದು ಗೊತ್ತಿದೆ ಅಂದರೆ ಇದಕ್ಕೆ ಚೂರು ಚುಕ್ಕಿ ಇಟ್ಕೊಳ್ಳೋದ. ಅಥವಾ 1 ನಿಮಿಷ ಒಂದು ಸ್ಮಾಲ್ ಏನು ಮಾಡ್ತೀರಪ್ಪ ಅಂದರೆ, ಈಗ ಗೊತ್ತಿದೆ ಸರ್ ನನಗಿದು ಅಂದರೆ ನೀವೇನು ಮಾಡಬೇಕು, ಒಂದು ಸ್ಮಾಲ್ ಈ ಥರ ಚುಕ್ಕಿ ಇಟ್ಕೊಂಡ್ರೆ, 1 ನಿಮಿಷ ಪುಟ. ಓಕೆ, ಈ ಥರ ನಾನು B ಗೊತ್ತಿದೆ ಸರ್, C ಗೊತ್ತಿದೆ ಸರ್, ಹಿಂಗೆ ಸಣ್ಣ ಚುಕ್ಕಿ ಇಟ್ಕೋಬೋದು ನೀವು. ಪೆನ್ಸಿಲಿಂದ ಸಣ್ಣ ಚುಕ್ಕಿ ಮಾಡ್ಕೊಳ್ಳಿ. ಇಲ್ಲ ಅವರು ರೂಮ್ ಸೂಪರ್ ಟಿಕ್ ಹಾಕ್ಬೇಡಮ್ಮ ಹಂಗೆ ಅಂದರು, ನಾವು ಒಂದು ಚೂರು ಒಂದೊಂದು ಚುಕ್ಕಿನಾರು ಇಟ್ಕೋಬೇಕು ಅದ್ರ ಮೇಲೆ. ಅವಾಗ ನಮಗೆ ಇಲ್ಲ ಸೈಡಿಗೆ ಒಂದು ಚುಕ್ಕಿ ಇಟ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಏನಾಗಲ್ಲ ಪುಟ, ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ಹೇಳ್ತೀನಿ ನೋಡ್ರಿ, ಅವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂಚೂರು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಅವಾಗ ನೆಕ್ಸ್ಟ್ ನಾವು OMR ಶೀಟ್ ತುಂಬಬೇಕಾರೆ, ಈಗ ಸರ್ 1 to 40ವರೆಗೂ ನಂದು ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು ಸರ್. 1 to 40ವರೆಗೂ ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು, ತೊಂದರೆ ಇಲ್ಲ. ಮತ್ತು ನೀವು ಎಲ್ಲಿಗೆ ಬರ್ತೀರಾ ಗೊತ್ತಾ? OMR ಶೀಟಿಗೆ ಬರ್ತೀರಾ.
ನೋಡಿ ಅಷ್ಟು ಮೆಂಟಲ್ ಎಬಿಲಿಟಿ, ಮ್ಯಾಥ್ಸ್ ಮತ್ತೆ ಪ್ಯಾಸೇಜ್ ಆಗೋವರೆಗೂ ಕೂಡ ಎಲ್ಲದೂ ಮಾಡಿ ಆಮೇಲೆ OMR ಶೀಟ್ ತುಂಬಬೇಡಿ. ಮೆಂಟಲ್ ಎಬಿಲಿಟಿ ಆಗ್ಬಿಡ್ತಾ, ಬನ್ನಿ OMR ಶೀಟಲ್ಲಿ ಏನು ಮಾಡಬೇಕು, 1ರಿಂದ 40 ಕ್ವಶನ್ವರೆಗೂ ಮೆಂಟಲ್ ಎಬಿಲಿಟಿ ಇರುತ್ತೆ ನಮಗೆ. ಹಾಗಾಗಿ 1ರಿಂದ 40ವರೆಗೂ ತುಂಬಿಡ್ರಿ. 40 ಕ್ವಶನ್ವರೆಗೂ ನೀವೇನು ಮಾಡಬೇಕು, ಆನ್ಸರ್ ಬಿನಾ ಸಿನಾ, ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ ತಗೋಬೇಕು. ನೀವು ಯಾವುದು ಬ್ಲೂ ಅಥವಾ ಬ್ಲ್ಯಾಕ್ ತಗೋಬೇಕು, ಕ್ಲೀನಾಗಿ ತುಂಬ್ಕೊಂತ ಬರಬೇಕು. ಸರ್ ಇದನ್ನೆಲ್ಲ ನಾನು 40 ಕ್ವಶನ್ವರೆಗೂ ತುಂಬಿದ್ದೀನಿ ಸರ್, ಮತ್ತೆ OMR ಶೀಟನ್ನು ಹೇಗೆ ತುಂಬೋದು, ಏನೆಲ್ಲ ಮಿಸ್ಟೇಕ್ ಮಾಡಿದರೆ ನಿಮ್ಮದು ಮಾರ್ಕ್ಸ್ ಕ್ವಾಲಿಫೈಡ್ ಆಗಲ್ಲ ಅಂತಂದನ್ನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಒಂದ್ಸಲ ನೋಡ್ಕೊಳ್ಳಿ ಪುಟ. ವೆರಿ ಇಂಪಾರ್ಟೆಂಟ್. OMR ಶೀಟ್ನ ಹೇಗೆ ಅಟೆಂಡ್ ಮಾಡಬೇಕು, ಹೆಂಗೆ ಬರೀಬೇಕು ಅಂತ ಇದೆ. ಆದರೆ ನಾನು ಎಕ್ಸಾಮ್ನ ಹೇಗೆ ಬರೀಬೇಕು ಅಂತ ಹೇಳ್ತೀನಿ. 1ರಿಂದ 40ವರೆಗೂ ಆಯಿತು ಸರ್, ನಮಗೆ ಇಲ್ಲಿ ಕಂಪ್ಲೀಟ್ ಆಯಿತು ಅಂದರೆ ಬನ್ನಿ ಈಗ ಏನು ಮಾಡ್ತೀರಿ ನೀವು, 1ರಿಂದ 40 ಆಯಿತು. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನಾವು, ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡಿ. ನೆಕ್ಸ್ಟ್ ನಾವು 1ರಿಂದ 40 ಆದಮೇಲೆ 41 ಮೆಂಟಲ್ ಎಬಿಲಿಟಿಗೆ ಹೋಗ್ತೀವಿ. ಸರ್ ಮೆಂಟಲ್ ಎಬಿಲಿಟಿಗೆ ಹೋದಾಗ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ಫಸ್ಟ್ ಕ್ವಶನ್ ಏನಿದೆ 40, ಇದು ಈಸಿ ಇದೆ, ಇದು ಈಸಿ ಇದೆ ಸರ್, ನನಗೆ ಇವೆಲ್ಲ ಮಾಡ್ತೀನಿ ಸರ್ ನಾನು. ಬಟ್ ಕೆಲವೊಂದು ಟಫ್ ಇರುತ್ತೆ ಸರ್, ನನಗೆ ಈ ಥರದ್ದು ಗೊತ್ತಿಲ್ಲ ಸರ್, ನನಗೆ 42ನೇದೇ ಗೊತ್ತಿಲ್ಲ ಅನ್ಕೊಳ್ಳೋಣ. 41 ಗೊತ್ತಿದೆ, ಆನ್ಸರ್ ಮಾಡಿದ್ದೀರಾ. 42 ಗೊತ್ತಿಲ್ಲ ಸರ್, 43 ಗೊತ್ತಿಲ್ಲ, 44 ಗೊತ್ತಿಲ್ಲ, 44 ಗೊತ್ತು, 45 ಗೊತ್ತಿಲ್ಲ, 46 ಗೊತ್ತು. ಹಿಂಗೆ ಒಂದೊಂದು ಕ್ವಶನ್ ಗೊತ್ತು, ಒಂದೊಂದು ಗೊತ್ತಿಲ್ಲ ಅಂದಾಗ ನೀವೇನ್ ಮಾಡ್ರಿ, ಫಸ್ಟ್ ಆಫ್ ಆಲ್ ನೀವೇನ್ ಮಾಡಬೇಕು, ಏನ್ ಮಾಡ್ರಿ ಗೊತ್ತಾ, ನೋಡಿ ಈ ಕ್ವಶನ್ ಪೇಪರ್ ಇರುತ್ತೆ ನೋಡ್ರಿ, ಇದ್ರ ಮೇಲೆ ನೀವು ಫಸ್ಟ್ ಏನ್ ಮಾಡ್ತೀರಿ, 1ನೇ ಕ್ವಶನಿಗೆ ಎಲ್ಲ ಬಾಹುಗಳ ಮೊತ್ತವು ಯಾವಾಗಲೂ ಏನಾಗಿರುತ್ತೆ, ಅದರ ಸುತ್ತಳತೆಗೆ ಸಮನಾಗಿರುತ್ತೆ. ಹಾಗಾದ್ರೆ ಆಪ್ಷನ್ ಚೌಕದ ಸಿ ಅಂತ ಹಾಕೊಂಡಿರ್ತೀರ. 41. 42 ಗೊತ್ತಿಲ್ಲ ಸರ್, ಅದನ್ನ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದು ಬಿಟ್ಟಿರ್ತೀನಿ ನೋಡಿ, 43 ಗೊತ್ತು ಸರ, ಇನ್ನೊಂದು ಕೊನ ಏನಾಗಿರುತ್ತೆ ಅಂದ್ರೆ ವಿಶಾಲ ಕೊನ ಆಗಿರುತ್ತೆ. ಆದ್ರೆ ಇನ್ನೊಂದು ಏನಾಗುತ್ತೆ, 44ನೇದು ಗೊತ್ತಿಲ್ಲ ಸರ, ಮಾರ್ಕ್ ಮಾಡ್ಕೋಬೇಕು. ಎಲ್ಲಿ OMR ಶೀಟಲ್ಲ, ಕ್ವಶನ್ ಪೇಪರ್ ಅಲ್ಲಿ ಈ ತರ ಯಾವ್ದ್ಯಾವ್ದು ಗೊತ್ತಿದೆ ಅದನ್ನ ರೈಟ್ ಮಾಡ್ಕೊಳ್ರಿ. ಯಾವ್ದ್ಯಾವ್ದು ಬಿಟ್ಟಿದ್ದೀರೋ ಅದನ್ನ ಒಂಚೂರು ದೊಡ್ಡದಾಗ ಈ ತರ ರೌಂಡ್ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನ ನಾನು ಆಮೇಲೆ ಮಾಡಬೇಕು, ಇದು ನನಗೆ ಗೊತ್ತಿದೆ, ಬಟ್ ನಾನು ಇದನ್ನ ಯಾವಾಗ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ಮತ್ ನೀವೇನಾರೇ ಬಂದು ಸರ್ OMR ಶೀಟಲ್ಲಿ ನನಗೆ 42ನೇದು ಗೊತ್ತಿಲ್ಲ, 45ನೇದು ಗೊತ್ತಿಲ್ಲ, ಹಿಂಗ್ ಮಾರ್ಕ್ ಮಾಡಬಾರ್ದು. ಇಲ್ಲಿ ಕೆಟ್ರಿ ನೀವು. ಈ ತರ ಮಾಡಿದ್ರಿ ನಿಮ್ ಪೇಪರ್ ವ್ಯಾಲ್ಯೂಯೇಷನ್ ಆಗಲ್ಲ. OMR ಶೀಟ್ನ ನಾವು ಟಚ್ ಮಾಡಬಾರ್ದು. 41 ಗೊತ್ತಿತ್ತು, ಆನ್ಸರ್ ಮಾಡಿದ್ವಿ, ಬಿನೋ ಸಿನೋ ಏನೋ ನಿಮ್ಮ ಆನ್ಸರ್ ಏನಿರುತ್ತೆ ಅದನ್ನ ಹಾಕ್ತೀರಾ. 42ನೇದು ಗೊತ್ತಿಲ್ಲ ಅಂತ ಬಂದು ನೀವು ಇಲ್ಲೂ ಮಾರ್ಕ್ ಮಾಡಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತೆ OMR ಶೀಟ್ ಮೇಲೆ ಯಾವುದೇ ಕಾರಣಕ್ಕೂ ಪೆನ್ಸಿಲ್ನ ಯೂಸ್ ಮಾಡಂಗಿಲ್ಲ. ಕ್ಲಿಯರ್? ಗೊತ್ತಾಗ್ತಿದೆ ಪುಟ, ಬಹಳ ಇಂಪಾರ್ಟೆಂಟ್ ಇದು. ಹಾಗಾದ್ರೆ ನಿಮಗೆ ಇಲ್ಲಿ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ರೆ ನೀವು ಕೆಟ್ರಿ, ಮಾಡಿದ್ರೆ ಆ ಪೇಪರ್ ವ್ಯಾಲ್ಯೂಯೇಷನ್ ಆಗಲ್ಲ ಪುಟ. ಇವೆಲ್ಲ ರಾಂಗ್ ಆಗ್ಬಿಡ್ತವೆ. ಹಂಗೆಲ್ಲೂ ಹೊರಗಡೆ ನೀವು ಜಸ್ಟ್ ಇಂಕ್ನ ಕೂಡ ಹಿಂಗೆಲ್ಲೂ ಕೂಡ ಹೊರಗಡೆ ನಾವು ಜಸ್ಟ್ ಇಂಕ್ನ ಹಿಂಗೆ ಎಲ್ಲೂ ಒಂದೊಂದು ಚುಕ್ಕಿನೂ ಇಡಂಗಿಲ್ಲ ನಾವು. ಓಕೆನಾ? ಬಹಳ ಹುಷಾರ್. OMR ಶೀಟ್ನ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅದೇ ನಿಮ್ಮ ಭವಿಷ್ಯ ನಿರೂಪಿಸುವಂತದ. ಒಂದೇ ಒಂದು ಸೀಟ್ ಇದೆ, 2 ಗಂಟೆ ಎಕ್ಸಾಮು. ಓಕೆನಾ? ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ? ಈಗ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಗೊತ್ತಿರಲ್ವೋ, ಯಾವ್ಯಾವ ಬಿಟ್ಟಿರೋ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಗೊತ್ತಿರೋವೆಲ್ಲ ಮಾಡ್ಕೊಂತ ಬರ್ತೀರಾ. ನಿಮಗೆ ಯಾವ್ಯಾವ ಕ್ವಶನ್ ಆನ್ಸರ್ ಗೊತ್ತಿದೆ ಎಲ್ಲ ಮಾಡ್ಕೊಂತ ಬಂದ್ಬಿಟ್ಟು ಆಮೇಲೆ ನೀವೇನ್ ಮಾಡ್ಬೇಕು, ಏನ್ ಮಾಡ್ಬೇಕು ಹೇಳ್ರಿ, ಆಮೇಲೆ ನೀವು ಯಾವ್ಯಾವ ಮಾಡಿದೀವಿ ಅಂತ ಗೊತ್ತಾಗಿದೆ. OMR ಶೀಟ್ ತುಂಬಬೇಡಿ. ಆಕ್ಚುಲಿ ಫಸ್ಟ್ ನೀವೇನ್ ಮಾಡ್ಬೇಕು, ಮೆಂಟಲ್ ಎಬಿಲಿಟಿನ ಫಸ್ಟ್ ತುಂಬ್ತೀರಾ. ಫಸ್ಟ್ ಮೆಂಟಲ್ ಎಬಿಲಿಟಿ ಮಾಡ್ರಿ, ಆಮೇಲೆ OMR ಶೀಟ್ನ ಫುಲ್ ಮಾಡಿಬಿಡ್ರಿ. ಆಮೇಲೆ ಯಾವ್ದು ಮಾಡ್ರಿ, ಪ್ಯಾಸೇಜ್. ಮ್ಯಾಥ್ಸಿಗೆ ಕೈ ಹಾಕ್ಬೇಡಿ ಪುಟ, ಮ್ಯಾಥ್ಸಿಗೆ ಕೈ ಹಾಕ್ಬೇಡಿ. ಆಕ್ಚುಲಿ ಮ್ಯಾಥ್ಸಿಗೆ ಕೈ ಹಾಕ್ಬಿಡ್ರಿ. ಮೆಂಟಲ್ ಎಬಿಲಿಟಿ ಆದ ತಕ್ಷಣನೇ ಪ್ಯಾಸೇಜಿಗೆ ಹೋಗಿ. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ನೋಡಿ, ಮ್ಯಾಥ್ಸ್ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ನೋಡಿ, ಈ ತರದ ಟಫೆಸ್ಟ್ ಕ್ವಶನ್ಸ್ಗಳು ಬಂದಾಗ, ಈ ತರ ಬೋರ್ಡ್ ಮಾಸ್ ಕ್ವಶನ್ಸ್ಗಳು ಬಂದಾಗ ನಿಮಗೆ ಏನಾಗ್ಬಿಡತ್ತೆ, ಇಂಥ ಕ್ವಶನ್ಸ್ಗಳು ಬಂದ್ರೆ ಇದನ್ನ ನೀವು ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ ನೋಡಿ, ಈ ತರದ ಕ್ವಶನ್ಸ್ಗಳು ಬಂದಾಗ ಇದನ್ನ ನೀವು ಆನ್ಸರ್ ಮಾಡಬೇಕು ಅಂದ್ರೆ ನೋಡಿ, ಸುಮಾರು ಈ ತರದ ಕ್ವಶನ್ಗಳನ್ನ ಆನ್ಸರ್ ಮಾಡಕ್ ಸುಮಾರು 5ರಿಂದ 10 ನಿಮಿಷ ವೇಸ್ಟ್ ಆಗ್ಬಿಡುತ್ತೆ ಪುಟ. ಇದು ಬೋರ್ಡ್ ಮಾಸ್ ಇದು ಮಾಡ್ಕೊಂತ ಹೋದ್ರೆ ಈ ತರದವು ಗೊತ್ತಿಲ್ದಿರೋ ಈ ತರದ ಲೆಕ್ಕಗಳನ್ನ ನಾವು ಸ್ವಲ್ಪ ದೊಡ್ಡ ಲೆಕ್ಕನ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ಬಿಡುತ್ತೆ.
ಅವಾಗ ಏನಾಗ್ಬಿಡುತ್ತೆ, ಅಯ್ಯೋ ಯಪ್ಪ ಟೈಮ್ ಹೋಗ್ಬಿಡ್ತು ಅಂತ ಪ್ಯಾಸೇಜಿಗೆ ಹೋಗ್ತೀರಾ. ಪ್ಯಾಸೇಜ್ ಸ್ವಲ್ಪ ದೊಡ್ಡ ಕತೆ ಇರುತ್ತೆ, ಸ್ಟೋರಿ, ಅದನ್ನ ಓದಕ್ ಹೋದ್ರೆ ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ. ಆ ಸ್ಟೋರಿ ಮೇಲಿಂದ ಓದ್ತಿರ್ತೀರಾ, ಕೆಳಗೆ ಬಂದಂಗ ಅದನ್ನ ಮರ್ತೋಗ್ತಾ ಇರತ್ತೆ ನಿಮಗೆ. ಕಾರಣ ಇಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಮ್ಯಾಥ್ಸ್ ತುಂಬಾ ಟೈಮ್ ಹಿಡಿದ್ಬಿಡುತ್ತೆ, ಅವಾಗ ನಿಮಗೆ ತುಂಬಾ ಭಯ ಆಗ್ಬಿಡುತ್ತೆ. ದಾಟ್ಸ್ ವೈ ಫಸ್ಟ್ ಮೆಂಟಲ್ ಎಬಿಲಿಟಿ ಮಾಡಿ, OMR ಶೀಟ್ ತುಂಬಿಡ್ರಿ, ಪ್ಯಾಸೇಜ್ ಮಾಡ್ರಿ. ನೋಡಿ ಪ್ಯಾಸೇಜ್ ಮಾಡಿದಾಗ ನೋಡಿ ಕರೆಕ್ಟಾಗಿ ನಾವು ಕೆಳಗಡೆ ಬಂದ್ರೆ ನೋಡಿ ಇಲ್ಲಿ ಪ್ಯಾಸೇಜ್ ಇದೆ. ಮೆಂಟಲ್ ಎಬಿಲಿಟಿ ಆದ ತಕ್ಷಣ ಪ್ಯಾಸೇಜ್ ಮಾಡಿ, ಅವಾಗ ನೀವು ಒಳ್ಳೆ ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀರಾ. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ಮಾಡಿರ್ತೀರಾ. ಅವಾಗ ಸ್ಟೋರಿ ಈಸಿಯಾಗಿ ಅರ್ಥ ಆಗತ್ತೆ ನಿಮಗೆ, ಸ್ಟೋರಿ ಅರ್ಥ ಆಗತ್ತೆ. ಕ್ಲೀನ್ ಆಗಿ ಓದಿ ನೋಡಿ, ಕರೆಕ್ಟಾಗಿ ಟೈಮಿಂಗ್ಸ್ ನ ಮೆಂಟೈನ್ ಮಾಡ್ಕೊಳ್ಳಿ ಪುಟ. ಪ್ಯಾಸೇಜು, ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಇಂದ ಸ್ಟೋರಿ, ವಾಕ್ಯ ಸಮುದಾಯ ಮತ್ತೆ ಮೆಂಟಲ್ ಎಬಿಲಿಟಿಯಿಂದ 2 ರಿಂದ 1 ಗಂಟೆ ಒಳಗೆ ಆಗ್ಬಿಡ್ಬೇಕು ಪುಟ. ಇವೆರಡು ಮೆಂಟಲ್ ಎಬಿಲಿಟಿ ಮಾಡಿಬಿಟ್ಟು ತಕ್ಷಣ ಅಲ್ಲಿ ರೂಮ್ ಸೂಪರ್ವೈಸರ್ ಇರ್ತಾರೆ, ಅವ್ರಿಗೆ ಕೇಳಿ ಸರ್ ಟೈಮ್ ಎಷ್ಟು, ಓಕೆನಾ. ಆಮೇಲೆ ಪ್ಯಾಸೇಜಿಗೆ ಕೈ ಹಾಕಿ ಪ್ಯಾಸೇಜ್ ಮಾಡಿಬಿಟ್ಟು ಪ್ಯಾಸೇಜ್ ಎಲ್ಲ ಸ್ಟೋರಿ ಓದಿ ಅದಕ್ಕೆ ಆನ್ಸರ್ ಎಲ್ಲ ಟಿಕ್ ಹಾಕಂತ ಬರ್ತೀರಾ. ಟಿಕ್ ಹಾಕೊಂಡ್ಬಿಟ್ಟು ಆಮೇಲೆ ಸರಿ ಕೇಳಿ ಸರ್ ಟೈಮ್ ಎಷ್ಟು. 2 ಪ್ಯಾಸೇಜು ಮತ್ತೆ ಮೆಂಟಲ್ ಎಬಿಲಿಟಿ 2ರಿಂದಾನು 1 ಅವರ್ ಒಳಗೆ ನೀವು ಮಾಡಿಬಿಟ್ಟಿದ್ರಿ ಅಂದ್ರೆ 100% ಇನ್ನು 1 ಅವರ್ ಇರುತ್ತೆ. ಮೆಂಟಲ್ ಎಬಿಲಿಟಿ ಆದ ತಕ್ಷಣ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಪ್ಯಾಸೇಜಿಗೆ ಹೋಗಿ, ಮ್ಯಾಥ್ಸಿಗೆ ಹೋಗ್ಬೇಡಿ. ಮ್ಯಾಥ್ಸಿಗೆ ಹೋದ್ರೆ ಸಮಸ್ಯೆ ಆಗುತ್ತೆ. ಪ್ಯಾಸೇಜ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಹೇಳಿದ್ರಲ್ವಾ ಯಾವ್ಯಾವ ಕ್ವಶನ್ ಗೊತ್ತಿರುತ್ತೆ ಪ್ಯಾಸೇಜ್ ಅನ್ನ ಮುಗಿಸ್ಕೊಳ್ಳಿ. ಆಮೇಲೆ ಪ್ಯಾಸೇಜ್ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟು ನಿಮಗೆ ಏನಂದ್ರೆ, ಇಲ್ಲಿ ನೋಡ್ಕೊಳ್ಳಿ ಪುಟ, ಪ್ಯಾಸೇಜ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಿಮಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಪ್ಯಾಸೇಜ್ ಅನ್ನ ಜಂಪ್ ಮಾಡಬೇಡಿ ಸರ್. ಇದರಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಟಂತೂ ಹೋಗಂಗಿಲ್ಲ ನಾವು. ಯಾಕೆ ಅಂದ್ರೆ ಹೇಳ್ತೀನಿ ನೋಡ್ರಿ, ಇಲ್ಲಿ ಪ್ಯಾಸೇಜ್ ಅಲ್ಲಿ ಯಾವುದೋ ಒಂದು ಕ್ವಶನ್ ಇರುತ್ತೆ, 2ನೇ ಕ್ವಶನ್ ನಮಗೆ ಗೊತ್ತಿರಲ್ಲ ಅನ್ಕೊಳ್ರಿ, ಈ ತರ ಮಾರ್ಕ್ ಮಾಡಿ ಉಳಿದಿದೆಲ್ಲ ಆನ್ಸರ್ ಮಾಡ್ಕೊಂತ ಹೋಗಿರ್ತೀರಾ. ಯಾವ್ಯಾವ ಕ್ವಶನ್ಗೆ ಆನ್ಸರ್ ಗೊತ್ತಿರುತ್ತೆ ಅದಕ್ಕೆಲ್ಲ ಮಾಡ್ಕೊಂತ ಹೋಗಿರ್ತೀರಾ ಅನ್ಕೊಳ್ ತಿಳ್ಕೊಳ್ಳೋಣ. ಇದನ್ನ ಲಾಸ್ಟಿಗೆ ಮಾಡ್ತೀನಿ ಅಂತ ಬಿಟ್ಟಿರ್ತೀರಾ ಅನ್ಕೊಳ್ರಿ, ಅವಾಗ ನಮಗೆ ಟೈಮ್ ಬಹಳ ಕಡಿಮೆ ಉಳಿದಿರುತ್ತೆ. ಯಾಕಂದ್ರೆ ಈ ಕ್ವಶನ್ಗೆ ನಿಮ್ಮ ಆನ್ಸರ್ ಮಾಡ್ಬೇಕಂದ್ರೆ ಇಡೀ ಪ್ಯಾಸೇಜ್ ನ ಮತ್ತೊಂದ್ಸಲ ಓದ್ಬೇಕು ನೀನು. ಓಕೆ, ಒಂದು ಪ್ಯಾಸೇಜ್ ನ ಓದಿದ್ಮೇಲೆ ನೀವು ಏನ್ ಮಾಡ್ಬೇಕು, ಆ ಪ್ಯಾಸೇಜ್ ಅಲ್ಲಿರೋ ಎಲ್ಲಾ ಕ್ವಶನ್ಗೆ ಆನ್ಸರ್ನ ಟಿಕ್ ಹಾಕೊಳ್ಳಿ. ಓಕೆ, ಯಾವುದೇ ಕಾರಣಕ್ಕೂ ನೀವು ಒಂದು ಬಿಟ್ಟು ಹೋದ್ರೆ ಅಂದ್ರೆ ಪ್ಯಾಸೇಜ್ ಒಳಗೆ ಮ್ಯಾಥ್ಸ್ ಅಲ್ಲಿ ಈ ತರ ಮಾಡ್ಬೋದು. ನಾವು ಏನ್ ಮಾಡ್ಬೋದು, ಗೊತ್ತಿಲ್ದಿರೋನ್ನ ರೌಂಡ್ ಮಾಡ್ಬೋದು, ನೆಕ್ಸ್ಟ್ ಕ್ವಶನ್ ಸಿಂಪಲ್ ಆಗಿರೋ ಕ್ವಶನ್ ಅಟೆಂಡ್ ಮಾಡ್ಕೊಂತ ಹೋಗ್ತೀವಿ. ಪ್ಯಾಸೇಜ್ ಅಲ್ಲಿ ಈ ಕೆಲಸ ಮಾಡಬೇಡಿ. ಪ್ಯಾಸೇಜ್ ಅಲ್ಲಿ ಯಾಕಂದ್ರೆ ಈ ಸ್ಟೋರಿನ ಮತ್ತೆ ಓದಕ್ಕೆ 5 ನಿಮಿಷ ಬೇಕು ನಿನಗೆ ಅಲ್ವಾ. ಹಾಗಾಗಿ ಸೆಕೆಂಡ್ ಆಪ್ಷನ್ ನಮಗೆ ಏನಾಗುತ್ತೆ, ಮ್ಯಾಥ್ಸ್ ಆದ್ಮೇಲೆ ಪ್ಯಾಸೇಜ್. ಇವೆರಡೂ ಸೇರಿ 1 ಗಂಟೆ ಒಳಗೆ ಮುಗಿಸಿರಿ ಅಂದ್ರೆ 1 ಅವರ್ ನಿಮಗೆ ಯಾವ್ದು ಇರುತ್ತೆ ಸರ್ ನಮಗೆ ಅಂದ್ರೆ ಮ್ಯಾಥ್ಸ್ ನಮಗೆ 1 ಅವರ್ ಇರುತ್ತೆ. ಹಾಗಾಗಿ ನೀವೇನ್ ಮಾಡ್ರಿ, ನಮಗೆ ಇಂಪಾರ್ಟೆಂಟ್ ಆಗಿ ಯಾವ್ಯಾವ ಕ್ವಶನ್ ಗೊತ್ತಿರಲ್ವೋ, ಯಾವ್ಯಾವ ಕ್ವಶನ್ ಗೊತ್ತಿರುತ್ತೋ ಅದನ್ನೆಲ್ಲ ಕರೆಕ್ಟಾಗಿ ಫೋಕಸ್ ಮಾಡಿ ಮಾಡ್ಕೊಂತ ಬರ್ರಿ. ಜೊತೆಗೆ ಮ್ಯಾಥ್ಸ್ ಮಾಡೋದು ಒಂದು ಕಲೆ. ಹೇಗೆ ಸರ್ ಇದನ್ನ ಮ್ಯಾಥ್ಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಈಗ ಒಂದು ಕ್ವಶನ್ ಗೊತ್ತಿರುತ್ತೆ, 50ನೇ ಕ್ವಶನ್ ಗೊತ್ತಿದೆ, ಓಕೆನಾ. 50ನೇ ಕ್ವಶನ್ ಗೊತ್ತಿದೆ, ಅದನ್ನ ನಾವು ಏನ್ ಮಾಡ್ರಿ, ಓಕೆ 1 ನಿಮಿಷ. 50ನೇ ಕ್ವಶನ್ ಗೊತ್ತಿದೆ ಅಂದ್ರೆ ಆನ್ಸರ್ ಏನ್ ಗೊತ್ತಿದೆ ಅದನ್ನ ಮಾಡ್ರಿ. ಆನ್ಸರ್ ಮಾಡಿದ್ವಿ, ಇದು ಗೊತ್ತಿದೆ, ಇದು ಮಾಡಿದ್ವಿ, ಇದು ಗೊತ್ತಿರ್ಲಿಲ್ಲ ಸರ್ ಬಿಟ್ಟಿದ್ದೀನಿ, ಇದು ಗೊತ್ತಿರ್ಲಿಲ್ಲ ಸರ್ ಬಿಟ್ಟಿದ್ದೀನಿ ಅಂದ್ರೆ ನೋಡಿ, ಇದು ಗೊತ್ತು, ಇದು ಗೊತ್ತು, ನಿಮಗೆ ಆನ್ಸರ್ ಮಾಡೋದು ಎರಡೂ ಗೊತ್ತಿರುತ್ತೆ, ಆದ್ರೂ ಕೂಡ ಮಾಡಬೇಡಿ. ಎಸ್ಪೆಷಲಿ ಬೋರ್ಡ್ ಮಾಸ್ ಈ ಟಾಪಿಕ್ ಈ ತರ ಭಿನ್ನ ರಾಶಿಯಲ್ಲಿ ಏನಾರು ಇದ್ರೆ ಇದನ್ನ ಮಾಡಕ್ಕೆ ಹೋಗ್ಬಿಡ್ರಿ. ಯಾವಾಗ ಮಾಡ್ಬೇಕು ಇದನ್ನ, ಲಾಸ್ಟಿಗೆ ಮಾಡ್ಬೇಕು. ಯಾಕಂದ್ರೆ 60ನೇ ಕ್ವಶನ್ ತುಂಬಾ ಈಸಿ ಇರುತ್ತೆ ನಿಮಗೆ. ನಾ ಹೇಳೋದು 58ನೇ ಕ್ವಶನ್ ತುಂಬಾ ಈಸಿ, ಇದು ಯಾವುದು ಇನ್ನೂ ಈಸಿ ಇರುತ್ತೆ. ಆದ್ರೆ ಇಲ್ಲೇ ನಮ್ಮ ಟೈಮ್ ಹಾಳಾಗ್ಬಿಡುತ್ತೆ. ಮೊದಲನೇ ಕ್ವಶನ್ ಟಫ್ ಇರುತ್ತೆ, 2ನೇ ಕ್ವಶನ್ಗೆ ಬರ್ರಿ. 2ನೇ ಕ್ವಶನ್ ಟಫಾ, 3ನೇ ಕ್ವಶನ್ ಮಾಡ್ರಿ, 4ನೇದ್ ಮಾಡ್ರಿ, 5ನೇದ್ 15ನೇ ಕ್ವಶನ್ ಈಜಿನ ಅದನ್ನೇ ಮಾಡ್ರಿ. ಈಜಿ ಇರೋನ ಬೇಗ ಬೇಗ ಮಾಡಿ, ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು ಸರ್, 10 ಸೆಕೆಂಡಲ್ಲಿ 15 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು ಅಂದ್ರೆ ಮಾಡ್ರಿ, ಅವನ್ನೆಲ್ಲ ಮುಗಿಸ್ಬಿಡ್ರಿ. ಆಮೇಲೆ ಯಾವ್ಯಾವ ಇದನ್ನಲ್ಲಿ ಇದು ಬರುತ್ತೆ ನಿಮಗೆ, ಬಟ್ ಟೈಮ್ ಹಿಡಿಯುತ್ತೆ, ಇದು ಬರುತ್ತೆ ಟೈಮ್ ಹಿಡಿಯುತ್ತೆ, ಇದು ಬರುತ್ತೆ ಟೈಮ್. ಆ ತರ ಟಫ್ ಇರೋ ಕ್ವಶನ್ ನ ದೊಡ್ಡ ಕ್ವಶನ್ ನ ರೌಂಡ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಮ್ಯಾಥ್ಸ್ ಅಲ್ಲಿ ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ನ ಮುಗಿಸಿ OMR ಶೀಟ್ ನು ತುಂಬಿಡ್ರಿ. ತುಂಬಿಟ್ಟು ಮ್ಯಾಥ್ಸಿಗೆ ಕೈ ಹಾಕ್ರಿ, 1 ಅವರ್ ಟೈಮ್ ಉಳಿಸ್ಕೊಳ್ಳಿ. ಓಕೆನಾ. 1 ಅವರ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಗೊತ್ತಿರೋ ಅಂತವು ಈಸಿಯಾಗಿ ಮಾಡ್ತೀವಿ ಅನ್ನೋವನ್ನೆಲ್ಲ ಬೇಗ ಮಾಡ್ಬಿಟ್ಟು ಟಿಕ್ ಹಾಕೊಳ್ಳಿ. ಆಮೇಲೆ ಯಾವ್ಯಾವ ಕ್ವಶನ್ ನನಗೆ ಬರುತ್ತೆ ಆದ್ರೂ ನನಗೆ ಬರುತ್ತೆ ಆದ್ರೂ ನಾನು ಆಮೇಲೆ ಮಾಡ್ತೀನಿ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಮ್ಯಾಥ್ಸ್ನೆಲ್ಲ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡು ಟೈಮ್ ನೋಡಿ, ನಿಮಗೆ ಬರೋವೆಲ್ಲ ಮಾಡಿಬಿಡ್ರಿ. 12 ಕ್ವಶನ್ 13 ಕ್ವಶನ್ ಸರಿ ಬರುತ್ತೆ ಸರ್ ನನಗೆ ಮಾಡಿದ್ರ, ಓಕೆ ನೋ ಪ್ರಾಬ್ಲಮ್. ಇನ್ನು 6 ರಿಂದ 7 ಕ್ವಶನ್ ಸ್ವಲ್ಪ ಡೌಟ್ ಇದಾವೆ ಸರ್, ಲೆಕ್ಕ ಮಾಡ್ತೀನಿ ಮಾಡ್ರಿ, ಅದ್ರಲ್ಲಿ 1 2 3 ಸರಿ ಆಗ್ತಾವ, ಇನ್ನೊಂದು 2 3 ಗೊತ್ತಿಲ್ಲ ಸರ್, ಯಾವ ಕಾರಣಕ್ಕೂ ಖಾಲಿ ಬಿಡಬೇಡಿ. ಯಾಕೆಂದ್ರೆ ಇದ್ರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ, ಯಾವ ಕಾರಣಕ್ಕೂ ಖಾಲಿ ಬಿಡಬೇಡಿ. ಖಾಲಿ ಬಿಟ್ರಿ ನೀವು ಕೆಟ್ರಿ. ಯಾಕಂದ್ರೆ ಕೆಲವೊಂದ್ಸಲ ಗ್ರೇಸ್ ಮಾರ್ಕ್ಸ್ ಸಿಗುವಂತದ್ದಿರುತ್ತೆ, ನೀವು ತುಂಬೇ ಇರಲ್ಲ ಅದನ್ನ. ವಿತೌಟ್ ನೀವು ಫಿಲ್ ಮಾಡ್ಲಿಲ್ಲ ಅಂದ್ರೆ ಆ ಮಾರ್ಕ್ಸು ಸಿಗಲ್ಲ. ಕ್ವಶನ್ ತಪ್ಪಾಗಿದ್ದು
ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಅದನ್ನ ನೀವೇನಾದ್ರು ಬಿಟ್ಟಿದ್ದೀರಿ ಅಂದ್ರೆ ಅದು ನಿಮಗೆ ಗ್ರೇಸ್ ಸಿಗಲ್ಲ. ಹಾಗಾಗಿ ಎಲ್ಲಾ ಕ್ವಶನಿಗೂ ಅಟೆಂಡ್ ಮಾಡಿ. ಒಂದ್ 4 ಕ್ವಶನ್ ನಾನು ಗೊತ್ತಿಲ್ದವು ಹಾಕಿದೀವಿ ಅಂದ್ರೆ 1-2 ಸರಿ ಆಗ್ತಾವ. ಹೌದಲ್ವಾ? ನಿಮ್ ಹಣೆ ಬರ ಚೆನ್ನಾಗಿದ್ದು ಆ ಹಾಕಿದ್ದೆಲ್ಲ ಸರಿ ಆದ್ರೆ ಬೇರೆ ಲೆವೆಲ್ ಅಲ್ಲೇ ಇರುತ್ತೆ ಅಲ್ವಾ? ಹಾಗಾಗಿ ಕೆಲವೊಂದ್ಸಲ ನಾವು ಗೆಸ್ ಮಾಡಿದ ಆನ್ಸರ್ ಕೂಡ ಸರಿಯಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಖಾಲಿ ಬಿಡಬೇಡಿ ಪುಟ. ಗೊತ್ತಾಯ್ತಲ್ವಾ? ನಾವು ಎಕ್ಸಾಮ್ ಪೇಪರ್ಸ್ ನ ಹೇಗ್ ಮಾಡಬೇಕು, ಫಸ್ಟ್ ಮೆಂಟಲ್ ಎಬಿಲಿಟಿ ಕ್ಲಿಯರ್ ಮಾಡ್ತೀವಿ, ಜೊತೆಗೆ ಪ್ಯಾಸೇಜ್ ನ ಸ್ಟಾರ್ಟ್ ಮಾಡ್ತೀವಿ. ಮೆಂಟಲ್ ಎಬಿಲಿಟಿ ಆದ ತಕ್ಷಣ OMR ಶೀಟ್ ನ ಫಿಲ್ ಮಾಡ್ತೀವಿ. OMR ಶೀಟ್ ಆದ ತಕ್ಷಣ ಮತ್ತೆ ಪ್ಯಾಸೇಜಿಗೆ ಹೋಗ್ತೀವಿ. ಪ್ಯಾಸೇಜ್ ಫಿಲ್ ಮಾಡ್ಕೊಂಡು ನೋಡಿ, ಪ್ಯಾಸೇಜ್ ಮಾಡ್ಬೇಕಾದ್ರೆ 61ನೇ ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಾವು ಬಂದು ಪ್ಯಾಸೇಜ್ ಇಂದ ಆನ್ಸರ್ನ ಇದ್ರೊಳಗೆ ತುಂಬೇಡ್ರಿ, ಇದು ಮ್ಯಾಥ್ಸ್ ಪಾರ್ಟ್ ಇದು. ಯಾಕಂದ್ರೆ ಇದು 41ನೇ ಕ್ವಶನ್ ಯಾವುದು? ಮ್ಯಾಥ್ಸ್. ನೋಡಿ ಅಲ್ಲಿ ಎಷ್ಟನೇ ಕ್ವಶನ್ ಇಲ್ಲಿ ಬಂದು ಅಲ್ಲಿ ಬಂದು ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ, ಈಗ ನೋಡ್ಕೊಡ್ರಿ. ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ನೋಡಿ, ಇಲ್ಲಿ 58ನೇ ಕ್ವಶನ್ ನಾವು OMR ಶೀಟಿಗೆ ಬರಬೇಕು. ಇಲ್ಲಿ 58ನೇ ಕ್ವಶನ್ ಎಲ್ಲಿದೆ? 58ನೇ ಕ್ವಶನ್ ಸಿ. ಓಕೆ, 60ನೇ ಕ್ವಶನ್ ಅಲ್ಲಿ ನೋಡ್ಬೇಕು, ಇಲ್ಲಿ ಬಂದು ಹಾಕ್ಬೇಕು. ಕ್ವಶನ್ ನಂಬರ್ ಪ್ರತಿಯೊಂದು ಸಲ ತುಂಬಬೇಕಾದ್ರೂ ಅಲ್ಲಿ ಎಷ್ಟನೇ ಕ್ವಶನ್ ಇದು ಕ್ವಶನ್ ಪೇಪರ್ ಅಲ್ಲಿ ಎಷ್ಟನೇ ಕ್ವಶನ್ ನೋಡ್ಕೋಬೇಕು. ಬಟ್ ಇಲ್ಲಿ ಎಷ್ಟನೇ ಕ್ವಶನ್ ತುಂಬ್ತಿದ್ದೀನಿ OMR ಶೀಟ್ ಅಲ್ಲಿ ಅದನ್ನು ಗಮನವಿಟ್ಟು ನೋಡ್ಕೊಳ್ಳಿ. ಸರ್ ನಂದು ಮೆಂಟಲ್ ಎಬಿಲಿಟಿ ಆಯ್ತು 40ಕ್ಕೆ ತುಂಬಿದೆ, ಅಲ್ಲಿ ಯಾರ್ದು ಮಿಸ್ಟೇಕ್ ಆಗಲ್ಲ. ಪ್ಯಾಸೇಜ್ ತುಂಬಬೇಕಾದ್ರೆ 61ನೇ ಕ್ವಶನ್ಗೆ ಹೋಗಿ 41ನೇ ಕ್ವಶನ್ಗೆ ತುಂಬಿರ್ತೀರಾ, ಅದ್ ಮಿಸ್ಟೇಕ್ ಮಾಡ್ಕೋಬೇಡಿ. ಎಷ್ಟನೇ ಕ್ವಶನ್ ತುಂಬ್ತಾ ಇದ್ದೀನಿ? 61ನೇ ಕ್ವಶನ್. OMR ಶೀಟ್ ಅಲ್ಲಿ ಎಲ್ಲಿದೆ? 61ನೇ ಕ್ವಶನ್. ಎರಡನೇದು 62ನೇ ಕ್ವಶನ್ ಆನ್ಸರ್ ಯಾವುದು? ಸಿ ಸರ್, 62 ಸಿ. 63ನೇದು ಡಿ ಸರ್. ಓಕೆ, 63 ಡಿ. ಪ್ರತಿ ಸಲ ತುಂಬಬೇಕಾದ್ರೆ ಎಷ್ಟನೇ ಕ್ವಶನ್ಗೆ ತುಂಬ್ತಿದ್ದೀನಿ, ಎಷ್ಟನೇ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತಿದ್ದೀನಿ, ಅಲ್ಲಿ ಕ್ವಶನ್ ಪೇಪರ್ ಅಲ್ಲೂ ನೋಡ್ಬೇಕು, OMR ಶೀಟ್ ಅಲ್ಲೂ ನೋಡ್ಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್. ಈ ತರ ಗಮನವಿಟ್ಟು ಟೈಮ್ ನ ಕರೆಕ್ಟ್ ಆಗಿ ಪದೇ ಪದೇ ರೂಮ್ ಸೂಪರ್ವೈಸರ್ ಸರ್ನ ಕೇಳ್ತಾ ನೀವು ಟೈಮ್ ನ ಫಾಲೋ ಮಾಡ್ಕೊಂಡು ಈ ತರ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಪ್ರತಿ ಒಂದು ಕ್ವಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ಭಯ ಪಡೋದು ಬೇಡ. ಮೊದಲನೇ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಭಯ ಪಡಬೇಡ್ರಿ. ಓಕೆ ಸರ್ ನಾನು ಇದನ್ನ ಆಮೇಲೆ ಅಟೆಂಡ್ ಮಾಡ್ತೀನಿ. ಎರಡನೇ ಕ್ವಶನ್ ಏನಿದೆ ನೋಡಿ, ಈಸಿ ಇದೆಯಾ, ಪಟ್ ಅಂತ ಮಾಡ್ಕೊಳ್ಳಿ. ಮೂರನೇ ಕ್ವಶನ್ಗೆ ಬರ್ರಿ, ಸ್ವಲ್ಪ ಡೌಟ್ ಇದೆ ಸರ್ ಇದನ್ನ ಆಮೇಲೆ ಮಾಡೋಣ, ಮಾರ್ಕ್ ಮಾಡ್ಕೊಳ್ಳಿ. 4ನೇ ಕ್ವಶನ್ಗೆ ಬರ್ರಿ, ಮಾಡ್ರಿ ಆನ್ಸರ್. ಒಟ್ಟ ಯಾವ ಕ್ವಶನ್ಗೂ ಬಿಡ್ಬೇಡ್ರಿ. ಓಕೆನಾ? ಈ ತರ ನೀವು ಪ್ಲಾನ್ ಮಾಡ್ಕೊಂಡು ಕಾನ್ಫಿಡೆಂಟ್ ಇಂದ ಮಾಡಿದ್ರೆ ಗೊತ್ತಿಲ್ದಿರೋ ಕ್ವಶನಿಗೂ ನೀವು ಆನ್ಸರ್ನ ಸರಿ ಮಾಡೋ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಿಗೋ ಅವಕಾಶನ ಮಿಸ್ ಮಾಡ್ಕೊಳಲ್ಲ ಸರ್ ನಾನು. ದಟ್ ಈಸ್ ದ ಇಂಪಾರ್ಟೆಂಟ್. ಕಾನ್ಫಿಡೆನ್ಸ್ ಇಂದ ಮಾಡ್ರಿ, ಗೊತ್ತಿರೋಲ್ಲ ಕರೆಕ್ಟ್ ಆಗಿ. ಮೆಂಟಲ್ ಎಬಿಲಿಟಿ ಔಟ್ ಆಫ್ ಔಟ್ ಮಾಡಿ, ಪ್ಯಾಸೇಜ್ ಔಟ್ ಆಫ್ ಔಟ್ ಮಾಡಿ. ಈಜಿ ಪಾರ್ಟ್ ಅಲ್ಲಿ ನೀವು ಮಾರ್ಕ್ಸ್ ಕಳ್ಕೋಬೇಡಿ. ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜು ಈಸಿ, ಯಾಕಂದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ, ನಾವು ಚೆನ್ನಾಗಿ ಮಾಡ್ಬೇಕು. ಅವರು 39 ಮಾಡಿದ್, ನೀನ್ 40 ಮಾಡಿದ್ಯಾ ಅಂದ್ರೆ ಒಂದ್ ಹೆಜ್ಜೆ ಮುಂದೆ ಇರ್ತೀಯಲ್ವಾ ಮೆಂಟಲ್ ಎಬಿಲಿಟಿಲಿ. ದಟ್ ಈಸ್ ದ ಇಂಪಾರ್ಟೆಂಟ್. ಮೆಂಟಲ್ ಎಬಿಲಿಟಿ ಪ್ಯಾಸೇಜು ಈಜಿ ಪಾರ್ಟ್, ಎಲ್ರಿಗೂ ಈಸಿ ಆಗತ್ತೆ ಅಂದ್ರೆ ನಮಗೂ ಈಸಿ ಮಾಡ್ಕೋಬೇಕಾದ. ಅದರಲ್ಲಿ ಮಾರ್ಕ್ಸ್ ಕಳ್ಕೊಂಡು ಮ್ಯಾಥ್ಸ್ ಅಂದ್ರೆ ಎಲ್ರಿಗೂ ಟಫ್ ಆಗತ್ತೆ, ನಮಗೂ ಟಫ್ ಆಗ್ಲಿ ಬಿಡು, ಅದ್ರಲ್ಲಿ 1-2 ಕ್ವಶನ್ ಜಾಸ್ತಿ ಮಾಡಿ ಸೆಲೆಕ್ಷನ್ ಆಗ್ಬಿಡ್ತೀವಿ. ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕಷ್ಟದಲ್ಲಿ ಕಷ್ಟ ಪಡೋದು ಬೇಡ, ಈಸಿನ ಯಾರಿಗೂ ಬಿಟ್ಕೊಡ್ಬೇಡಿ. ಫಸ್ಟ್ ಇದರಲ್ಲಿ ಔಟ್ ಆಫ್ ಔಟ್ ಮಾಡ್ಕೊಂಡ್ಬಿಡಿ. ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಚೆನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಅವೆರಡನ್ನ ನೀವು ಕರೆಕ್ಟಾಗಿ ಮಾಡಿದ್ರೆ ಮೆಂಟಲ್ ಎಬಿಲಿಟಿಯಿಂದ 50 ಮಾರ್ಕ್ಸು, ಪ್ಯಾಸೇಜ್ ಇಂದ 25 ಮಾರ್ಕ್ಸು, ಒಟ್ಟು 75 ಮಾರ್ಕ್ಸ್ ಸಿಗತ್ತೆ ನಿಮಗೆ. ಓಕೆನಾ? ಮ್ಯಾಥ್ಸ್ ಅಲ್ಲಿ ಬರೀ 20 ಬಂದ್ರೆ ಸಾಕು ನಿಮಗೆ 95. ಅಪ್ಪೋಲೆ ಟಾಪ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರ್ತೀರಾ. ಗೊತ್ತಾಗ್ತಿದೆಯಲ್ವಾ? ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಅಲ್ಲಿ 2 ಹೋಯ್ತು ಅಂದ್ರೆ ಮ್ಯಾಥ್ಸ್ ಅಲ್ಲಿ ನೀವು ಬಾಯ್ ಬಡ್ಕೋಬೇಕು. ಅರ್ಥ ಆಗ್ತಿದೆಯಲ್ಲ? ನಾ ಹೇಳ್ತಿರೋದು ಗೊತ್ತಾಗ್ತಿದೆ? ದಾಟ್ಸ್ ಇಸ್ ದ ಇಂಪಾರ್ಟೆಂಟ್. ಅದಕ್ಕೆ ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ನ ನೀಟಾಗಿ ಗಮನವಿಟ್ಟು ಮಾಡ್ಕೊಳ್ಳಿ. ಫ್ರೆಶ್ ಮೈಂಡ್ ಅಲ್ಲಿ ಇರ್ತೀರ, ತಲೆ ಕೆಡ್ಸ್ಕೊಬೇಡಿ. ಆಮೇಲೆ ಮ್ಯಾಥ್ಸಿಗೆ ಕೈ ಹಾಕ್ರಿ. ಅಲ್ಲಿ ನಿಮ್ ಮೈಂಡ್ ಗಳಗಳಗಳ ಅಂತಿರುತ್ತೆ. ಯಾಕಂದ್ರೆ ಈ ಕ್ವಶನ್ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಭಯಂಕರ ಬಟ್ ಅದಕ್ಕೆ ನಾವೇನ್ ಹೇಳ್ತೀವಿ, ಯಾಕಂದ್ರೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಪ್ರಿಪರೇಷನ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್. ನಮ್ದು 1 ವರ್ಷ 2 ವರ್ಷ 3 ವರ್ಷ ಮುಂಚೆಯಿಂದಾನೆ ಪ್ಲಾನ್ ಮಾಡ್ಕೊಳ್ಳಿ. ಸರ್ ನಾನು ಈ ವರ್ಷ ಎಷ್ಟೋ ತಗೊಂಡು 1 ತಿಂಗಳು 2 ತಿಂಗಳು ಓದಿ ಪಾಸ್ ಆಗ್ತಾರೆ. ಕಾರಣ ಅಷ್ಟೇ, ಇದನ್ನ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗ್ ಮಾಡ್ಬೇಕು, ಇದನ್ನ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡಿರ್ತಾರೆ, ಪಟ್ ಅಂತ ಮಾಡ್ಬಿಡ್ತಾರೆ. ನಾ ಏನ್ ಹೇಳ್ತೀನಿ ಎಲ್ಲಾ ಪೇರೆಂಟ್ಸ್ಗೆ ಒಂದೇ ಹೇಳೋದು, ಈ ಬ್ಯಾಚಿನ ಮುಗೀತು, ನೆಕ್ಸ್ಟ್ ಬ್ಯಾಚ್ ಅಲ್ಲಿ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ನೀವು ಮಾಡ್ಬೇಕಾಗಿರೋದಷ್ಟೇ 1 ವರ್ಷ 2 ವರ್ಷ ಮುಂಚೆಯಿಂದಾನೇ ಪ್ಲಾನ್ ಮಾಡ್ಕೊಳ್ಳಿ. ಅದು ಆನ್ಲೈನ್ ಕ್ಲಾಸ್ ಆಗ್ಲಿ, ಆಫ್ಲೈನ್ ಆಗ್ಲಿ, ಎಲ್ಲೋ ಹೆಂಗಾರು ಆಗ್ಲಿ, ಒಟ್ಟು ನೀವು ಬುಕ್ಸ್ ತಂದು ನೀವೇ ಪ್ರಾಕ್ಟೀಸ್ ಮಾಡಿಸೋದಾಗ್ಲಿ, ಒಟ್ಟು 1 ವರ್ಷ ಮುಂಚೆಯಿಂದ ಪ್ಲಾನ್ ಮಾಡ್ಕೊಳ್ಳಿ. ಪ್ರಿಪರೇಷನ್ ಯಾವಾಗ್ಲೂ ಕೂಡ 4ನೇ ಕ್ಲಾಸ್ 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ 3 ವರ್ಷ ಪ್ರಿಪೇರ್ ಇದ್ದಾರೆ ಅಂದ್ರೆ 5ನೇ ಕ್ಲಾಸಲ್ಲಿ ಭಯ ಇರಲ್ಲ. 100ಗೆ 100 ಮಾಡೋ ಎಬಿಲಿಟಿ ಇರತ್ತೆ ಮಕ್ಕಳಲ್ಲಿ. ಓಕೆನಾ? ಯಾವುದೇ ಕಾರಣಕ್ಕೂ ನಮ್ಮ
ಪ್ರಯತ್ನ ಮುಂಚೆಯಿಂದಾನೇ ಇರಬೇಕು. ಇದನ್ನ ಒಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಈ ವರ್ಷ ಎಕ್ಸಾಮ್ ಬರೀತಿರೋ ಮಕ್ಕಳಿಗೆ ಆಲ್ ದ ಬೆಸ್ಟ್. ಕಾನ್ಫಿಡೆನ್ಸ್ ಇಂದ ಮಾಡಿಬಿಟ್ಟ ನೋಡಿ. ಒಂದು ಎಕ್ಸಾಮ್ನಾಗ ಗೆಲ್ಬೇಕು, ನಾವು ಪರೀಕ್ಷೆ ಬರೆದು ಸಕ್ಸಸ್ ಆಗ್ಬೇಕು ಅಂದ್ರೆ ಹಿಂಗೆ ಇಷ್ಟೇ ವರ್ಷ ಓದ್ಬೇಕು, ಇಷ್ಟು ವರ್ಷ ಓದ್ಬೇಕಂತಲ್ಲ. ನೀನ್ ಎಷ್ಟು ಬೇಗ ಅರ್ಥ ಮಾಡ್ಕೊಂತೀಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನ್ ಎಕ್ಸಾಮ್ನ ಹೇಗ್ ಬರೀತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ವಿದ್ಯಾರ್ಥಿಗಳು 2 ವರ್ಷ ಓದಿ ಫೇಲ್ ಆಗಿರೋರು ಇದ್ದಾರೆ, 2 ತಿಂಗಳು ಓದಿ ಪಾಸ್ ಆಗಿರೋರು ಇದ್ದಾರೆ. ದಟ್ ಈಸ್ ದ ಇಂಪಾರ್ಟೆಂಟು. ಯಾವ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೋಬೇಡಿ. ನಿನ್ನ ಬಗ್ಗೆ ನಿನಗೆ ಕಾನ್ಫಿಡೆನ್ಸ್ ಇರಲಿ, ನೀವೇ ಇಂಪಾರ್ಟೆಂಟು. ಓಕೆನಾ? ನನ್ನ ಮೇಲೆ ನನಗೆ ನಂಬಿಕೆ ಇದೆಯಾ? ಮಾಡಿ ಎಕ್ಸಾಮು ಸೆಲೆಕ್ಷನ್ ಆಗುತ್ತೆ, ಆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಅಷ್ಟೇ. ನನ್ನ ಮೇಲೆ ನನಗೆ ನಂಬಿಕೆ ಇದೆ, ನಾನು ಎಕ್ಸಾಮ್ ಮಾಡೇ ಮಾಡ್ತೀನಿ, ಸೆಲೆಕ್ಷನ್ ಆಗೇ ಆಗ್ತೀನಿ. ದಟ್ ಈಸ್ ದ ಇಂಪಾರ್ಟೆಂಟ್. ಓಕೆ, ಯಾರೆಲ್ಲ ಎಕ್ಸಾಮ್ ಬರೀತಿದ್ದೀರಿ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ LKS ಅಕಾಡೆಮಿ ಕಡೆಯಿಂದ ಎಲ್ರಿಗೂ ಕೂಡ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಬೇಕು. ಓಕೆ, ಬಾಯ್. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.